ಇಂಧನ ಬೆಲೆ ಏರಿಕೆ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಹುಲ್ ಸತೀಶ್ ಜಾರಕಿಹೊಳಿ ಪ್ರತಿಭಟನೆ ನಡೆಸಿದರು. ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯ ಆವರಣದಿಂದ ಚನ್ನಮಾರುತದವರೆಗೆ ಪಾದಯಾತ್ರೆ ನಡೆಸಿ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಇಂಧನ ತೈಲ ಬೆಲೆ ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರ ಎಂದು ಆರೋಪಿಸಿ ಬಿಜೆಪಿಯ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮೋದಿ ಹಟಾವೋ ದೇಶ್ ಬಚಾವೋ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಲಕ್ಷ್ಮಿ ಎಸ್ ಇಳಗೇರ್, ಫೋಕಸ್ ಟಿವಿ ಡಿಜಿಟಲ್ ಬೆಳಗಾವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ ಮೇಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಒಂದೂವರೆ ವರ್ಷ ಅವಧಿಯಲ್ಲಿ ಚುನಾವಣೆಯಲ್ಲಿ ಏನೇನೇ ಭರವಸೆಗಳನ್ನ ಕೊಟ್ಟಿದ್ರು, 5 ಗ್ಯಾರಂಟಿಗಳನ್ನ ಪೂರೈಸುವಂತ ಏನ್ ಭರವಸೆ ಕೊಟ್ಟಿತ್ತು, ಇವತ್ತು 5 ಗ್ಯಾರಂಟಿಗಳು ಅನುಷ್ಠಾನದಲ್ಲಿದ್ದಾವೆ. ಇವತ್ತು ನಮ್ಮ ಗೃಹ ಜ್ಯೋತಿ ಮುಖಾಂತರ ಉಚಿತ ಕರೆಂಟ್ ಆಗಿರ್ಬೋದು, ಗೃಹಲಕ್ಷ್ಮಿ ಮುಖಾಂತರ ಇವತ್ತು ಸುಮಾರು 36,000 ಇವತ್ತು ಅಕೌಂಟ್ಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಅನೇಕ ಬಸ್ಗಳ ಫ್ರೀ ಆಗಿರ್ಬೋದು, ಇಂತ ನಾನಾ ಸೌಲಭ್ಯಗಳನ್ನ ಏನೇನು ಭರವಸೆ ಕೊಟ್ಟಿದ್ರು ಎಲ್ಲ ಕೂಡ ಈಡೇರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಯಾವತ್ತಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಡವರ ಸಲುವಾಗಿ, ಒಂದು ಸಾಮಾನ್ಯ ವರ್ಗದ ಜನರ ಸಲುವಾಗಿ, ಎಲ್ಲರ ಸಲುವಾಗಿ ಒಂದು ವಿಚಾರವನ್ನ ಮಾಡಿ ಆಡಳಿತವನ್ನ ಮಾಡ್ತಿದ್ರೆ. ಅದಕ್ಕೆ ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ತಗುವಂತ ನೀತಿಯಿಂದ ಏನು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾರೆ ಅದನ್ನ ಕೂಡಲೇ ಅವರು ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಮತ್ತು ಅದರ ಜೊತೆಗೆ ಈ ದರವನ್ನ ಕಡಿಮೆ ಮಾಡ್ಬೇಕಂತ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ, ಸಮಸ್ತ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ನಾವು ಒತ್ತಾಯಿಸ್ತೇವೆ ಅಂತ ಈ ಸಂದರ್ಭ ಹೇಳಿದ್ದೇವೆ.